ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷದಲ್ಲಿ ನಿಮ್ಮ ಹೃದಯವನ್ನು ಅನುಸರಿಸಿ. ಸತ್ಯವನ್ನು ಮಾತನಾಡಲು ಯಾವುದೇ ಸಿದ್ಧತೆ ಅಗತ್ಯವಿಲ್ಲ. ಸತ್ಯವು ಯಾವಾಗಲೂ ಹೃದಯದಿಂದ ಬರುತ್ತದೆ. ಯಾರನ್ನು ಟೀಕಿಸಬೇಡಿ. ನೀವು ಸಹಾಯ ಹಸ್ತ ಚಾಚಲು ಸಾಧ್ಯವಾದರೆ ಹಾಗೆ ಮಾಡಿ. ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಕೈಗಳನ್ನು ಮಡಿಚಿ ನಿಮ್ಮ ಸಹೋದರರನ್ನು ಆಶೀರ್ವದಿಸಿ ಮತ್ತು ಅವರ ದಾರಿಯಲ್ಲಿ ಹೋಗಲು ಬಿಡಿ. ಭೂಮಿಯ ಮೇಲೆ ಯಾರೂ ದೊಡ್ಡವರಿಲ್ಲ, ಮನುಷ್ಯ ಮಾತ್ರ ಶ್ರೇಷ್ಠ. ಮನುಷ್ಯನಲ್ಲಿ ಏನೂ ದೊಡ್ಡವನಿಲ್ಲ, ಅವನ ಮನಸ್ಸು ಮಾತ್ರ ಶ್ರೇಷ್ಠ. ಆಗ ಮನಸ್ಸು ಪ್ಯಾರಾಚೂಟ್ನಂತೆ ಅದು ತೆರೆದಾಗ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ವಿವೇಕಾನಂದರು ಸುಂದರವಾದ ಉತ್ತರವನ್ನು ನೀಡಿದರು. ಆಯುಷ್ಯ ನಿಮ್ಮ ಕೆಟ್ಟ ಆಲೋಚನೆಗಳನ್ನು ಕೊನೆಗಳಿಸಿ ಮತ್ತು ನಿಮ್ಮ ಆತ್ಮವನ್ನು ಒಳ್ಳೆಯ ಆಲೋಚನೆಗಳಿಂದ ಶುದ್ಧೀಕರಿಸುವ ಮೂಲಕ ದಿನವನ್ನು ಪ್ರಾರಂಭಿಸುವ ದಿನ ಬೆಳಗ್ಗೆ ಶುಭವಾಗಿರುತ್ತದೆ. ಈಗ ಜಗತ್ತು ಏಡಿಗಳಿಗಾಗಿ ಅಲ್ಲ, ತಪ್ಪಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಚಿಂತಿಸಬೇಡಿ. ನಿಸ್ವಾರ್ಥ ನಿರ್ಣಯವನ್ನು ಪೂರ್ಣಗೊಳಿಸಲು ನಿಮ್ಮನ್ನು ಬದ್ಧರಾಗಿರಿ. ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ನಿಮ್ಮ ಹಣೆಬರಹದಲ್ಲಿ ಏನು ಬರೆದಿದೆಯೋ ಅದು ನಿಮಗೆ ಸಿಗುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ದೇವರು ನಿಮಗೆ ಬೇಕಾದುದನ್ನು ಮಾತ್ರ ಬರೆಯುತ್ತಾನೆ. ಆಲೋಚನೆಗಳು ನೀರು ಇದ್ದಂತೆ. ಅದಕ್ಕೆ ಕೊಳಕು ಸೇರಿಸಿದರೆ ಅದು ನಳ ಆಗುತ್ತದೆ. ಅದಕ್ಕೆ ಗಂಧವನ್ನು ಸೇರಿಸಿದರೆ ಅದು ಗಂಜಲವಾಗುತ್ತದೆ. ತನ್ನ ಸ್ವಭಾವಕ್ಕೆ ತಕ್ಕಂತೆ ಇರುವುದೇ ಶ್ರೇಷ್ಠ ಧರ್ಮ. ನಿಮ್ಮ ಮೇಲೆ ನಂಬಿಕೆ ಇಡಿ. ಒಮ್ಮೆ ಒಬ್ಬರು ಸ್ವಾಮಿ ವಿವೇಕಾನಂದರನ್ನು ಕೇಳಿದರು, ಎಲ್ಲವನ್ನು ಕಳೆದುಕೊಳ್ಳುವುದಕ್ಕಿಂತ ಕೆಟ್ಟದ್ದೇನಿದೆ? ಸ್ವಾಮೀಜಿ ಉತ್ತರಿಸಿದರು, ನಾವು ಅವಲಂಬಿಸಿರುವ ಭರವಸೆಯನ್ನು ಕಳೆದುಕೊಳ್ಳಲು ನಾವು ಎಲ್ಲವನ್ನು ಮರಳಿ ಪಡೆಯಬಹುದು. ವೇದಾಂತವು ಪಾಪವನ್ನು ತಿಳಿದಿಲ್ಲ, ಅದು ದೋಷವನ್ನು ಮಾತ್ರ ತಿಳಿದಿದೆ. ನೀವು ದುರ್ಬಲರು, ನೀವು ಪಾಪಿಗಳು, ನೀವು ಅತ್ಯಲ್ಪ ಜೀವಿ, ನಿಮಗೆ ಶಕ್ತಿ ಇಲ್ಲ, ನೀವು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವುದೇ ದೊಡ್ಡ ದೋಷ ಎಂದು ವೇದಾಂತ ಹೇಳುತ್ತದೆ. ಒಮ್ಮೆ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನು ಎಲ್ಲರನ್ನು ಕೇಳಿದನು, ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಸ್ಥಳದಲ್ಲಿ ಯಾರು ಕೆಲಸ ಮಾಡುತ್ತಾರೆ? ಪ್ರಪಂಚದಾದ್ಯಂತ ಮೌನ ಆವರಿಸಿತ್ತು. ಯಾರ ಬಳಿಯೂ ಉತ್ತರವಿರಲಿಲ್ಲ. ಅಷ್ಟರಲ್ಲೇ ಮೂಲೆಯಿಂದ ಧ್ವನಿ ಕೇಳಿಸಿತು, ದೀಪಕ್, ನಾನು ಇಲ್ಲಿದ್ದೇನೆ. ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ನಿಮ್ಮ ಆಲೋಚನೆಯು ಶಕ್ತಿ ಮತ್ತು ಒಳಪನ್ನು ಹೊಂದಿರಬೇಕು. ನೀವು ದೊಡ್ಡವರು ಅಥವಾ ಚಿಕ್ಕವರು ಎಂಬುದು ಮುಖ್ಯವಲ್ಲ. ನಿಮ್ಮ ಆಲೋಚನೆ ದೊಡ್ಡದಾಗಿರಬೇಕು. ನಿಮ್ಮ ಮನಸ್ಸಲ್ಲಿ ದೀಪವನ್ನು ಬೆಳಗಿಸಿ. ಸುಳ್ಳನ್ನು ಹೇಳುವುದು ಮೊದಲ ಬಾರಿಗೆ ಸುಲಭವಾಗಿದೆ, ಆದರೆ ನಂತರ ತೊಂದರೆಯನ್ನು ತರುತ್ತದೆ. ಮತ್ತು ಸತ್ಯವನ್ನು ಹೇಳುವುದು ಮೊದಲ ಬಾರಿಗೆ ಕಷ್ಟವಾಗಬಹುದು, ಆದರೆ ನಂತರ ಮಾತ್ರ ಸಮಾಧಾನವನ್ನು ನೀಡುತ್ತದೆ. ಈ ದೇಶವು ಧರ್ಮ, ತತ್ವಶಾಸ್ತ್ರ ಮತ್ತು ಪ್ರೀತಿಯ ಜನ್ಮಸ್ಥಳವಾಗಿದೆ. ಇವೆಲ್ಲವೂ ಭಾರತದಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿವೆ. ಈ ಪ್ರಪಂಚದ ಬಗ್ಗೆ ನನಗಿರುವ ಜ್ಞಾನದ ಆಧಾರದ ಮೇಲೆ ಇತರರ ದೇಶಗಳಿಗೆ ಹೋಲಿಸಿದರೆ ಭಾರತವು ಈ ವಿಷಯಗಳಲ್ಲಿ
ಇನ್ನೂ ಉನ್ನತವಾಗಿದೆ ಎಂದು ನಾನು ದೃಢವಾಗಿ ಹೇಳಬಲ್ಲೆ. ಇದು ಜಗತ್ತು. ಯಾರಿಗಾದರೂ ಉಪಕಾರ ಮಾಡಿದರೆ ಜನ ಅದಕ್ಕೆ ಮಹತ್ವ ಕೊಡುವುದಿಲ್ಲ. ಆದರೆ ನೀವು ಆ ಕೆಲಸವನ್ನು ನಿಲ್ಲಿಸಿದ ತಕ್ಷಣ ಅವರು ನಿಮ್ಮನ್ನು ದಡ್ಡ ಎಂದು ಘೋಷಿಸಲು ಹಿಂಜರಿಯುವುದಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅವರನ್ನು ಕುರುಡಾಗಿ ಅನುಸರಿಸಬೇಡಿ. ಭಗವಂತನಿಗೆ ಅಂತಹ ಉದ್ದೇಶಗಳಿದ್ದರೆ ಅವನು ಪ್ರತಿಯೊಂದು ಜೀವಿಗೂ ಕಣ್ಣು, ಮೂಗು, ಕಿವಿ, ಬಾಯಿ, ಮೆದುಳು ಇತ್ಯಾದಿಗಳನ್ನು ಏಕೆ ನೀಡುತ್ತಾನೆ? ಧರ್ಮವು ನಮ್ಮ ರಾಷ್ಟ್ರದ ಜೀವಶಕ್ತಿಯಾಗಿದೆ. ಈ ಶಕ್ತಿ ಎಲ್ಲಿಯವರೆಗೆ ಸುರಕ್ಷಿತವಾಗಿರುತ್ತದೆಯೋ ಅಲ್ಲಿಯವರೆಗೆ ಜಗತ್ತಿನ ಯಾವ ಶಕ್ತಿಯು ನಮ್ಮ ರಾಷ್ಟ್ರವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ ಮತ್ತು ಹಾಗೆ ಮಾಡುವಾಗ ನಿಮ್ಮ ಸಂಪೂರ್ಣ ಆತ್ಮವನ್ನು ಅದರಲ್ಲಿ ಇರಿಸಿ ಮತ್ತು ಎಲ್ಲವನ್ನು ಮರೆತು ಬಿಡಿ. ಹಗಲಿರುಳು ಉನ್ನತ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ತುಂಬಿರಿ. ಪಡೆದ ಫಲಿತಾಂಶ ಖಂಡಿತವಾಗಿಯೂ ಅನನ್ಯವಾಗಿರುತ್ತದೆ. ನಾವು ಒಬ್ಬರು, ಇದು ನಮಗೆ ನೀಡುತ್ತದೆ. ಚಿಂತೆಯು ಸೃಷ್ಟಿಸಿದೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂದು ಜಾಗರೂಕರಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.